ಹಾಯ್, ನಾನು ಕಾಸ್ಟ್ ಐರನ್ ಪಾತ್ರೆಗಳನ್ನ ಯೂಸ್ ಮಾಡಿದಾಗ ನಿಮ್ಮಲ್ಲಿ ಕೆಲವರು ಕೇಳುವಂಥ ಪ್ರಶ್ನೆ, ಕಾಸ್ಟ್ ಐರನ್ ಪಾತ್ರೆಗಳನ್ನ ಹೇಗೆ ಸೀಸನಿಂಗ್ ಮಾಡ್ಕೊಳ್ತೀರಾ ತಿಳಿಸ್ಕೊಡಿ ಅಂತ ಕೇಳಿ. ನನ್ನ ಹತ್ರ ಇರುವಂಥ ಕಾಸ್ಟ್ ಐರನ್ ಪಾತ್ರೆಗಳು ನೋಡಿ, ಇದೆಲ್ಲ ಹೊಸದು. ಇದು 2-in-1 ತವಾ. ಇದರಲ್ಲಿ ಬ್ರೆಡ್ ಟೋಸ್ಟ್ ಮಾಡ್ಕೋಬೋದು, ದೋಸೆ ಮಾಡ್ಕೋಬೋದು. ಇದು ಪಡ್ಡು ಪ್ಯಾನು, ತುಂಬಾ ಚೆನ್ನಾಗಿದೆ. ಇದೊಂದು 4 ಪಿಟ್ ಇರುವಂಥ ಉತ್ತಪ್ಪಂ ಸೆಟ್ ದೋಸೆ ತವಾ. ಇದರಲ್ಲಿ ಆಮ್ಲೆಟ್ ಕೂಡ ಮಾಡ್ಕೋಬೋದು. ಈಗ ಇದನ್ನೆಲ್ಲ ಸೀಸನಿಂಗ್ ಹೇಗೆ ಮಾಡ್ಕೊಳ್ಳೋದು ಬನ್ನಿ ನೋಡೋಣ. ಮೊದಲಿಗೆ ಕಾಸ್ಟ್ ಐರನ್ ಪಾತ್ರೆಗಳ ಮೇಲೆಲ್ಲ ಸ್ವಲ್ಪ ನೀರು ಚಿಮ್ಮಿಸ್ಕೊಂಡು ನಾನಿಲ್ಲಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಉಪ್ಪನ್ನು ಹಾಕ್ಕೊಳ್ಳಿ. ಉಪ್ಪಿನ ಜೊತೆಗೆ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡು ನಾನು ಸ್ಟೀಲ್ ಸ್ಕ್ರಬ್ಬರಿಂದ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ. ಕಬ್ಬಿಣದ್ದಾಗಿರೋದ್ರಿಂದ ಸಣ್ಣ ಸಣ್ಣ ಕಬ್ಬಿಣದ ಪಿಸಿರಿರೋವಂಥ ಚಾನ್ಸಸ್ ಇರುತ್ತೆ, ಚೂರಿರೋವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಚೆನ್ನಾಗಿ ಇದನ್ನು ಸ್ಕ್ರಬ್ ಮಾಡ್ಕೋಬೇಕು. ನೋಡಿ, ನಾನು ಎಲ್ಲ ಪ್ಯಾನ್ನು ಕೂಡ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ. ಪಡ್ಡು ಪ್ಯಾನಲ್ಲೂ ಅಷ್ಟೇ, ಒಂದೊಂದು ಪಡ್ಡು ಹಾಕೋ ಆ ಪಡ್ಡು ಪ್ಯಾನ್ ಒಳಗಡೆನೂ ಚೆನ್ನಾಗಿ ಇದನ್ನು ಸ್ಕ್ರಬ್ ಮಾಡ್ಕೋಬೇಕಾಗತ್ತೆ. ಕಾಸ್ಟ್ ಐರನ್ ಪಾತ್ರೆಗಳನ್ನ ನಾವು ಒಂದು ಸಾರಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಕು, ಮತ್ತು ನಾವು ರೆಗ್ಯುಲರಾಗಿ ಅದೇ ಯೂಸ್ ಮಾಡ್ತೀವಿ. ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಹಾಗೆ ಕಾಸ್ಟ್ ಐರನ್ ಪಾತ್ರೆಗಳಲ್ಲಿ ಊಟ ಮಾಡೋದ್ರಿಂದ ನಮಗೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ಸಿಗುತ್ತೆ. ನಾವು ನಾರ್ಮಲ್ ಆಗಿ ನಾನ್ ಸ್ಟಿಕ್ನ ಹೆಚ್ಚಾಗಿ ಬಳಸ್ತೀವಿ, ಆದರೆ ನಾನ್ ಸ್ಟಿಕ್ಕು ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ. ನಾನ್ ಸ್ಟಿಕ್ ಮೇಲಿರೋ ಕೋಟಿಂಗ್ ಎಲ್ಲ ಹೊಟ್ಟೋಯ್ತು ಅಂದರೆ ಅದೆಲ್ಲ ನಮ್ಮ ದೇಹದಲ್ಲಿ ಸೇರಿಕೊಂಡು ನಮ್ಮ ಆರೋಗ್ಯಕ್ಕೆ ತುಂಬಾ ತೊಂದರೆ ಆಗುತ್ತೆ. ನೋಡಿ, ಈಗ ಇದನ್ನೆಲ್ಲ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಈಗ ಇದನ್ನು ಒಂದು ಕಾಟನ್ ಟವಲ್ ತೊಗೊಂಡು ಚೆನ್ನಾಗಿ ಸ್ವಲ್ಪ ಕೂಡ ನೀರು ಇಲ್ಲದೆ ಇರೋ ಹಾಗೆ ನಾನಿಲ್ಲಿ ಒರೆಸ್ತಾ ಪಾತ್ರೆಯಲ್ಲಿ ಸ್ವಲ್ಪ ನೀರಿದ್ರೂ ಕೂಡ ರಸ್ಟ್ ಹಿಡಿದ್ಬಿಡುತ್ತೆ. ಹಾಗೆ ಕಾಸ್ಟ್ ಐರನ್ ಪಾತ್ರೆಗಳನ್ನ ಯೂಸ್ ಮಾಡಿದ ತಕ್ಷಣ ಸಿಂಕಲ್ಲಿ ಹಾಕದೆ ಆಗಿಂದಾಗಲೇ ತೊಳೆದು ಒರೆಸಿ ಎಣ್ಣೆ ಹಚ್ಚಿ ತೆಗೆದಿಟ್ರೆ ನೀವು ದೋಸೆ ಮಾಡೋವಾಗ ಅಥವಾ ಕಾಸ್ಟ್ ಐರನ್ ಪಾತ್ರೆಗಳಲ್ಲಿ ಅಡುಗೆ ಮಾಡೋವಾಗ ಪಾತ್ರೆಗಳು ತುಂಬಾ ಚೆನ್ನಾಗಿ ನಿಮಗೆ ಸೀಸನಿಂಗ್ ಆಗಿರುತ್ತೆ. ದೋಸೆಗಳಂತೂ ಗರಿಗರಿಯಾಗಿ ಬರುತ್ತೆ. ಈಗ ನಾನು ನೋಡಿ ಚೆನ್ನಾಗಿ ಒರೆಸಿ ಲೈಟಾಗಿ ಎಣ್ಣೆನ ಸ್ಪ್ರೇ ಮಾಡಿ ಒರೆಸಿದ್ದೀನಿ. ಇಷ್ಟು ಎಣ್ಣೆ ಇದ್ದರೆ ಸಾಕು. ಜಾಸ್ತಿ ಎಣ್ಣೆ ಇದ್ದರೆ ನಿಮಗೆ ಕಾಸ್ಟ್ ಐರನ್ ಪಾತ್ರೆಗಳು ತುಂಬಾ ಜಿಡ್ಡು ಅನಿಸುತ್ತೆ. ಈಗ ಸೀಸನಿಂಗ್ ಮಾಡ್ಕೊಳ್ತಾ ಇದ್ದೀನಿ. ತವಾ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ತೆಗೆದಿಟ್ಟು ನಾಳೆ ಗರಿ ಆಗಿರೋಂಥ ದೋಸೆ, ಸೆಟ್ ದೋಸೆ, ಆಮ್ಲೆಟ್, ಪಡ್ಡುನೆಲ್ಲ ಹೇಗೆ ಹಾಕ್ಕೊಳ್ಳೋದು ಅನ್ನೋದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಈ ಪ್ರಾಡಕ್ಟ್ಸ್ನೆಲ್ಲ ನಾನು ಬೈ ಮಾಡಿರೋದು ಇಂಡಸ್ ವ್ಯಾಲಿ ವೆಬ್ಸೈಟಲ್ಲಿ. ಈಗ ಹೋಲಿ ಸೇಲ್ ನಡೀತಾ ಇದೆ. 40% ಆಫರ್ ನಡೀತಾ ಇದೆ. ಅಪ್ ಟು 10% ಎಕ್ಸ್ಟ್ರಾ ಆಫರ್ ಕೂಡ ನಡೀತಾ ಇದೆ. ಹಾಗೆ ಮಂಜುಳಾ ಅನ್ನೋ ನನ್ನ ಕೂಪನ್ ಕೋಡ್ ಹಾಕಿದ್ರೆ ಎಕ್ಸ್ಟ್ರಾ 12% ಡಿಸ್ಕೌಂಟ್ ಸಿಗುತ್ತೆ. ನಿಮ್ಗೇನಾದರೂ ಪ್ರಾಡಕ್ಟ್ ಬೈ ಮಾಡೋ ಇಂಟ್ರೆಸ್ಟ್ ಇದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ಲಿಂಕ್ ಸೆಂಡ್ ಮಾಡ್ತೀನಿ.